ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ಈ ವಿಶ್ವವೇ ರಹಸ್ಯಗಳ ಆಗರ. ನಮ್ಮ ಅರಿವಿಗೆ ಬಾರದೇ ಇರುವಂತಹ ಅನೇಕ ವಿಸ್ಮಯಗಳನ್ನು, ನಿಗೂಢಗಳನ್ನು ಈ ವಿಶ್ವ ತನ್ನೊಡಲಿನೊಳಗೆ ಅಡಗಿಸಿಟ್ಟುಕೊಂಡಿದೆ. ಇಂತಹ ಹಲವು ವಿಸ್ಮಯಗಳಲ್ಲಿ ಕೆಲವೊಂದನ್ನು ನಾವು ಭೇದಿಸಲು ಪ್ರಯತ್ನಿಸಬಹುದು, ಮತ್ತೆ ಕೆಲವನ್ನು ಭೇದಿಸಲು ಅಸಾಧ್ಯವಾಗುತ್ತದೆ. ಅಂತಹ ಭೇದಿಸಲು ಅಸಾಧ್ಯವಾದಂತಹ ರಹಸ್ಯಗಳ ಬೆನ್ನತ್ತಿ ಹೋದರೆ ಸಾವು ಕೂಡ ಸಂಭವಿಸಬಹುದು. ಇದಕ್ಕೆ ಪುಷ್ಟಿ ನೀಡುವಂತಹ ಸ್ಥಳವೆಂದರೆ ಭಾರತ ದೇಶಕ್ಕೆ ಮುಕುಟಪ್ರಾಯವಾಗಿರುವಂತಹ ಹಿಮಾಲಯ ಪರ್ವತ. ಹಿಮಾಲಯವು ಅಸಂಖ್ಯಾತ ಆಧ್ಯಾತ್ಮಿಕ ರಹಸ್ಯಗಳನ್ನು ಒಡಲಿನಲ್ಲಿಟ್ಟುಕೊಂಡಂತಹ ನಿಗೂಢವಾದ ಪ್ರದೇಶ. ಈ ಭೂಮಿಯಲ್ಲಿ ಅತಿ ಹೆಚ್ಚು ಸಾತ್ವಿಕ ಕಂಪನಗಳು ಇರುವಂತಹ ಏಕಮಾತ್ರ ಸ್ಥಳವೆಂದರೆ ಅದು ಹಿಮಾಲಯ ಪರ್ವತ. ಹಿಮಾಲಯದಲ್ಲಿ ಎಲ್ಲೇ ಕುಳಿತರೂ ನಮ್ಮ ಮನಸ್ಸು ಬಹಳ ಸುಲಭವಾಗಿ ಭಗವಂತನಲ್ಲಿ ಶ್ರುತಿಗೂಡುತ್ತದೆ. ಇದೇ ಕಾರಣಕ್ಕಾಗಿ ಹಿಮಾಲಯದಲ್ಲಿ ಅಸಂಖ್ಯಾತ ಸಾಧು ಸಂತರುಗಳು ತಪಸ್ಸನ್ನು ಮಾಡುತ್ತಾ ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡಗಿಕೊಳ್ಳುತ್ತಾರೆ. ಇಂತಹ ಸಮೃದ್ಧವಾದಂತಹ ಸಂಪ್ರದಾಯ ಮತ್ತು ವಿಸ್ಮಯಗಳು ಅಸ್ತಿತ್ವದಲ್ಲಿರುವಂತಹ ಹಿಮಾಲಯದಲ್ಲಿ ಅತ್ಯಂತ ಗೌಪ್ಯ ಸ್ಥಳವೊಂದು ಅಡಗಿದೆ. ಇದು ಅಮರಜೀವಿಗಳು ವಾಸಿಸುವಂತಹ ಪಟ್ಟಣ. ಸಾಧಾರಣ ಮನುಷ್ಯರಿಗೆ ಈ ಸ್ಥಳ ಗೋಚರಿಸುವುದೇ ಇಲ್ಲ. ಮಹಾನ್ ಸಿದ್ಧಯೋಗಿಗಳು ಮಾತ್ರ ಈ ಸ್ಥಳವನ್ನು ತಲುಪಬಹುದು. ವಿಶೇಷವೆಂದರೆ ಈ ದೈವಿಕ ನಗರಿಯ ಬಗ್ಗೆ ಹಿಂದೂ ಧರ್ಮದಲ್ಲಿ ಮಾತ್ರವಲ್ಲದೆ ಬೌದ್ಧ ಧರ್ಮದಲ್ಲಿಯೂ ಉಲ್ಲೇಖಿಸಲಾಗಿದೆ. ಅತೀಂದ್ರಿಯ ಶಕ್ತಿಗಳನ್ನು ಒಳಗೊಂಡಂತಹ ಹಿಮಾಲಯದ ಈ ರಹಸ್ಯಮಯ ಸ್ಥಳವೇ ಸಿದ್ಧಾಶ್ರಮ. ಸಿದ್ಧಾಶ್ರಮ ಸಂತರು, ದೈವಿ ಪುರುಷರು ಹಾಗೂ ಇತರ ಅಲೌಕಿಕ ಜೀವಿಗಳು ವಾಸಿಸುವಂತಹ ಹಿಮಾಲಯದ ನಿಗೂಢವಾದಂತಹ ಸ್ಥಳ. ಸಿದ್ಧಾಶ್ರಮ ಎಂಬುದು ಹೆಸರೇ ಸೂಚಿಸುವಂತೆ ಸಿದ್ಧಿ ಪಡೆದವರಿಗಷ್ಟೇ ಗೋಚರಿಸುವಂತಹ ದೈವಿಕ ಸ್ಥಳ. ಮೊಟ್ಟ ಮೊದಲನೆಯದಾಗಿ ಎಲ್ಲ ಆಧ್ಯಾತ್ಮಿಕ ಕ್ಷೇತ್ರಗಳು ಸಿದ್ಧಿ ಪಡೆಯುವುದಕ್ಕೆ ಇದ್ದರೆ ಈ ಸಿದ್ಧಾಶ್ರಮದ ಇರುವಿಕೆ ಗೋಚರವಾಗುವುದು ಕೇವಲ ಸಿದ್ಧಿ ಪಡೆದವರಿಗೆ ಮಾತ್ರ. ಸಾವಿರಾರು ವರ್ಷಗಳಿಂದ ಸಿದ್ಧಯೋಗಿಗಳು ಹಾಗೂ ಸನ್ಯಾಸಿಗಳು ಸಿದ್ಧಾಶ್ರಮದಲ್ಲಿ ಧ್ಯಾನವನ್ನು ಮಾಡುತ್ತಲಿದ್ದಾರಂತೆ. ಸಿದ್ಧಾಶ್ರಮದಲ್ಲಿರುವ ಸನ್ಯಾಸಿಗಳ ವಯಸ್ಸು ನಿಂತು ಹೋಗುತ್ತದೆಯಂತೆ. ಇಲ್ಲಿ ಯಾರಿಗೂ ಸಾವಿಲ್ಲ. ಸಿದ್ಧಾಶ್ರಮವನ್ನು ಗ್ಯಾನ್ಗಂಜ್ ಎಂದು ಸಹ ಕರೆಯಲಾಗುತ್ತದೆ. ಸಿದ್ಧಾಶ್ರಮ ಅಥವಾ ಗ್ಯಾನ್ಗಂಜ್ ಹಿಮಾಲಯದ ಕೈಲಾಸ ಪರ್ವತ ಹಾಗೂ ಮಾನಸ ಸರೋವರದ ಬಳಿಯೇ ಸ್ಥಿತವಿದೆ ಎಂದು ಉಲ್ಲೇಖಿಸಲಾಗುತ್ತದೆ. ಈ ನಗರಿಯ ಬಗ್ಗೆ ಹಲವಾರು ಐತಿಹ್ಯಗಳಿವೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ಸ್ಥಳದಲ್ಲಿ ದೇವಶಿಲ್ಪಿಗಳಾದ ವಿಶ್ವಕರ್ಮರಿಂದ ನಿರ್ಮಿಸಲ್ಪಟ್ಟ ಆಶ್ರಮವಿದೆ. ಇಲ್ಲಿ ಅಲೌಕಿಕ ಜೀವಿಗಳು ಇಂದಿಗೂ ಸಹ ವಾಸಿಸುತ್ತಾರೆ. ಮಾನವ ನಾಗರಿಕತೆಯ ಅತ್ಯಂತ ಹಳೆಯ ಗ್ರಂಥವಾದಂತಹ ಋಗ್ವೇದ, ರಾಮಾಯಣ, ಮಹಾಭಾರತ ಸೇರಿದಂತೆ ಅನೇಕ ಭಾರತೀಯ ಮಹಾಕಾವ್ಯಗಳು, ವೇದ ಉಪನಿಷತ್ಗಳು ಮತ್ತು ಪುರಾಣಗಳಲ್ಲಿ ಸಿದ್ಧಾಶ್ರಮವನ್ನು ಉಲ್ಲೇಖಿಸಲಾಗಿದೆ. ಈ ಎಲ್ಲ ಗ್ರಂಥಗಳಲ್ಲಿಯೂ ಸಿದ್ಧಾಶ್ರಮವನ್ನು ಬ್ರಹ್ಮಾಂಡದ ಸರ್ವೋಚ್ಚ ಸ್ಥಳವೆಂದು ವಿವರಿಸಲಾಗಿದೆ. ದ್ವಾಪರಾಯುಗದಲ್ಲಿ ಮಹಾಭಾರತದಲ್ಲಿ ಉಲ್ಲೇಖಗೊಂಡಂತೆ ಬಾಣಗಳ ಹಾಸಿಗೆಯ ಮೇಲೆ ಮಲಗಿದ್ದಂತಹ ಭೀಷ್ಮ ಪಿತಾಮಹರ ಕೊನೆಯ ಆಸೆಯೇ ಸಿದ್ಧಾಶ್ರಮವನ್ನು ಪ್ರವೇಶ ಮಾಡುವುದಾಗಿತ್ತು. ಯುಧಿಷ್ಠಿರರು ಸಹ ತಾವು ಸಿದ್ಧಾಶ್ರಮವನ್ನು ನೋಡಬಯಸುವುದಾಗಿ ತಮ್ಮ ಇಂಗಿತವನ್ನು ಪ್ರಭು ಶ್ರೀಕೃಷ್ಣ ಪರಮಾತ್ಮರಲ್ಲಿ ಹೇಳಿಕೊಂಡಿದ್ದರು. ಇಂದಿಗೂ ಸಹ ಪ್ರಭು ಶ್ರೀರಾಮಚಂದ್ರರು, ಪ್ರಭು ಶ್ರೀಕೃಷ್ಣ ಪರಮಾತ್ಮರು, ಬುದ್ಧ ಭಗವಾನರು ಮೊದಲಾದವರು ಈ ಸ್ಥಳದಲ್ಲಿ ಭೌತಿಕ ರೂಪದಲ್ಲಿದ್ದಾರಂತೆ. ಇವರೊಂದಿಗೆ ಮಹರ್ಷಿಗಳಾದ ವಿಶ್ವಾಮಿತ್ರರು, ವಸಿಷ್ಠ ಮುನಿಗಳು, ಮಹಾಯೋಗಿಗಳಾದ ಗೋರಖ್ನಾಥರು, ಭೀಷ್ಮ ಪಿತಾಮಹರು, ಆದಿಗುರು ಶಂಕರಾಚಾರ್ಯರು, ಅತ್ರಿ ಮುನಿಗಳು, ಪುಲಸ್ಯರು ಮೊದಲಾದವರು ಈ ಆಶ್ರಮದಲ್ಲಿ ಭೌತಿಕ ರೂಪದಲ್ಲಿದ್ದಾರಂತೆ. ವಿಶೇಷವೆಂದರೆ ಈ ಸಿದ್ಧಾಶ್ರಮ ಬೌದ್ಧ ಧರ್ಮದವರಿಗೂ ಸಹ ಪವಿತ್ರವಾದಂತಹ ಕ್ಷೇತ್ರ. ಬೌದ್ಧರು ಸಿದ್ಧಾಶ್ರಮವನ್ನು ಶಂಬಾಲ ಅಥವಾ ಶಂಗ್ರಿಲಾ ಎಂದು ಕರೆಯುತ್ತಾರೆ. ಆಶ್ಚರ್ಯವೆಂದರೆ ಈ ಸಿದ್ಧಾಶ್ರಮವು ಅಲೌಕಿಕ ಶಕ್ತಿಯನ್ನು ಹೊಂದಿರುವ ಕಾರಣದಿಂದಲೇ ಆಧುನಿಕ ಉಪಗ್ರಹಗಳಿಗೂ ಸಹ ಈ ಸಿದ್ಧಾಶ್ರಮದ ನಕ್ಷೆಯನ್ನು ಕಂಡುಹಿಡಿಯಲು ಸಾಧ್ಯವಾಗಿಲ್ಲ.
ಸಿದ್ಧಾಶ್ರಮದ ನಿಖರ ಸ್ಥಳವನ್ನು ಕಂಡುಹಿಡಿಯಲು ಪರ್ವತಾರೋಹಿಗಳು ಹಾಗೂ ಚಾರಣಿಗರು ಮಾಡಿದಂತಹ ಎಲ್ಲ ಪ್ರಯತ್ನಗಳು ವಿಫಲಗೊಂಡಿವೆ. ಹಾಗಾದರೆ ಸಿದ್ಧಾಶ್ರಮದ ಇರುವಿಕೆ ಕೇವಲ ಊಹೆ ಎಂದು ನಿಮಗೆ ಅನ್ನಿಸಬಹುದು. ಆದರೆ ಕೆಲವು ಅದೃಷ್ಟವಂತರು ಮಾತ್ರ ಆಕಸ್ಮಿಕವಾಗಿ ಸಿದ್ಧಾಶ್ರಮವನ್ನು ಸಂದರ್ಶಿಸಿ ಹಿಂದಿರುಗಿರುವ ಕೆಲವು ಉದಾಹರಣೆಗಳೂ ಇವೆ. ಕೆಲವೊಮ್ಮೆ ಆಧ್ಯಾತ್ಮಿಕ ಶಕ್ತಿಯನ್ನು ಹುಡುಕುತ್ತಾ ಹಿಮಾಲಯಕ್ಕೆ ತೆರಳುವವರು ಹಿಮಾಲಯದಲ್ಲಿ ಹಿಮಪಾತಗಳಿಗೆ ಸಿಲುಕಿ ಕಳೆದು ಹೋಗುತ್ತಾರೆ. ಅಷ್ಟು ಮಾತ್ರವಲ್ಲದೆ ಅನ್ನ ನೀರಿಲ್ಲದೆ ನಿತ್ರಾಣಗೊಳ್ಳುತ್ತಾರೆ. ಆಗ ಅವರ ಸಹಾಯಕ್ಕೆ ಧಾವಿಸಿ ಬರುವವರೇ ಸಿದ್ಧಾಶ್ರಮದಲ್ಲಿ ವಾಸಿಸುವಂತಹ ಅಮರಜೀವಿಗಳು. ಹಿಮಾಲಯದಲ್ಲಿ ಹೀಗೆ ಅಪಾಯಕ್ಕೆ ಸಿಲುಕಿರುವಂತಹ ಅನೇಕರನ್ನು ಋಷಿಮುನಿಗಳು ಹಾಗೂ ಯೋಗಿಗಳು ರಕ್ಷಿಸಿ ಸಿದ್ಧಾಶ್ರಮದಲ್ಲಿ ಉಪಚರಿಸಿದ್ದಾರಂತೆ. ಅಂತಹ ಅದೃಷ್ಟವಂತರು ಸಿದ್ಧಾಶ್ರಮದಿಂದ ಹೊರಬಂದ ತಕ್ಷಣ ಸಿದ್ಧಾಶ್ರಮ ಅಗೋಚರವಾಗುತ್ತದೆಯಂತೆ. ಹೀಗೆ ಸಿದ್ಧಾಶ್ರಮಕ್ಕೆ ಆಕಸ್ಮಿಕವಾಗಿ ಭೇಟಿ ನೀಡಿದ ಅದೃಷ್ಟವಂತರು ಸಿದ್ಧಾಶ್ರಮವನ್ನು ಭೂಮಿಯ ಮೇಲಿರುವ ಸ್ವರ್ಗ ಎಂದು ಬಣ್ಣಿಸುತ್ತಾರೆ. ಅಂತಹ ಅದೃಷ್ಟವಂತರು ಹೇಳುವ ಪ್ರಕಾರ ಸಿದ್ಧಾಶ್ರಮವು ನಮ್ಮ ಜಗತ್ತಿಗಿಂತ ಭಿನ್ನವಾಗಿದೆ. ಅಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳಿವೆಯಂತೆ. ಈ ಸ್ಥಳದಲ್ಲಿ ಅನೇಕ ಮಾಂತ್ರಿಕ ಸಸ್ಯರಾಶಿಗಳು, ಮಾಂತ್ರಿಕ ಪ್ರಾಣಿ ಪಕ್ಷಿಗಳು ಹಾಗೂ ಅತ್ಯದ್ಭುತ ಆಹಾರಗಳಿವೆಯಂತೆ. ಸಿದ್ಧಾಶ್ರಮವನ್ನು ಜಲಪಾತಗಳು ಹಾಗೂ ಗುಹೆಗಳು ಸುತ್ತುವರೆದಿವೆಯಂತೆ. ಇಂದಿಗೂ ಸಹ ಅನೇಕ ಆಧ್ಯಾತ್ಮಿಕ ಗುರುಗಳು ಹಾಗೂ ಯೋಗಿಗಳು ಸಿದ್ಧಾಶ್ರಮವನ್ನು ಒಮ್ಮೆಯಾದರೂ ಪ್ರವೇಶಿಸಿ ತಮ್ಮ ಆತ್ಮವನ್ನು ಶುದ್ಧೀಕರಿಸಿಕೊಳ್ಳಲು ಬಯಕೆ ವ್ಯಕ್ತಪಡಿಸುತ್ತಾರೆ. 1000ರಲ್ಲಿ ಒಬ್ಬರು ಅಥವಾ ಇಬ್ಬರಿಗೆ ಮಾತ್ರ ಸಿದ್ಧಾಶ್ರಮವನ್ನು ಪ್ರವೇಶಿಸುವ ಸೌಭಾಗ್ಯ ದೊರೆಯುತ್ತದೆ. ಆತ್ಮೀಯರೇ, ಅನೇಕ ರಹಸ್ಯಗಳನ್ನು ತನ್ನೊಡಲಿನಲ್ಲಿಟ್ಟುಕೊಂಡಿರುವ ಹಿಮಾಲಯದಲ್ಲಿರುವಂತಹ ನಿಗೂಢವಾದಂತಹ ಜಾಗೃತ ಕ್ಷೇತ್ರ ಸಿದ್ಧಾಶ್ರಮದ ಕುರಿತು ಹಲವಾರು ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ನಮ್ಮೆಲ್ಲರ ಮೇಲಿರಲಿ ಎಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.